ಹಾಯ್ ನಾನು ನಕ್ಷತ್ರ. ಒಬ್ಬ ಎಂತ ಶೆಕೆ ಮಾರ್ರೆ. ನಾನಿವತ್ತು ಫಸ್ಟ್ ಟೈಮ್ ವಂದೇ ಭಾರತ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೋಗ್ತಾ ಇರೋದು ಗೋವಾದಿಂದ ಉಡುಪಿಗೆ. ಸೊ ನಮ್ಮ ಊರಿಗೆ ನಾವು ಗೋವಾದಿಂದ 6 ಗಂಟೆಗೆ ಟ್ರೈನಲ್ಲಿ ಹೊರಟಿದ್ದು. ಸೊ ಆ ಟೈಮಲ್ಲಿ ಸನ್ಸೆಟ್ ಆಗೋ ಟೈಮ್ ಬೇರೆ. ನಮಗಂತೂ ಒಳ್ಳೆ ವ್ಯೂ ಸಿಕ್ತು ಟ್ರೈನಲ್ಲಿ. ವಂದೇ ಭಾರತ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಗೋವಾದಿಂದ ಉಡುಪಿಗೆ ಹೋಗ್ಬೇಕಾದ್ರೆ 830 ಚಾರ್ಜ್ ಮಾಡ್ತಾರೆ. ವಿತ್ ಫುಡ್ 1000+ ಆಗ್ತದೆ. ಪ್ರತಿ ಸೀಟಲ್ಲಿ ಒಂದೊಂದು ಬಾಟ್ಲ್ ಇಟ್ಟಿರ್ತಾರೆ. 3 ಜನಕ್ಕೆ 3 ಬಾಟ್ಲು. ಬಟ್ AC ಇರೋದ್ರಿಂದ ಅಷ್ಟೊಂದು ಯೂಸ್ ಆಗಿಲ್ಲ ಬೇಸಿಗೆ ಕಾಲ ಆದ್ರೂ. ಗೋವಾದಿಂದ ಉಡುಪಿ ಟ್ರೈನ್ ಜರ್ನಿ ಅಂತೂ ಸಖತ್ತಾಗಿರ್ತದೆ. ಗೋವಾದಲ್ಲೂ ಅಷ್ಟೇ, ಹಾಗೆ ಕಾರವಾರದಲ್ಲೂ ಅಷ್ಟೇ, ಅಂಕೋಲಾ ಅಲ್ಲೆಲ್ಲ ವೆಸ್ಟರ್ನ್ ಘಾಟ್ಗಳ ವ್ಯೂ ಸಖತ್ತಾಗಿರ್ತದೆ. ಕೂತ್ಕೊಳ್ಳೋಕ್ಕಂತೂ ತುಂಬಾನೇ ಕಂಫರ್ಟ್ ಇದೆ. ಇದು CC ಚೇರ್, ಇನ್ನೊಂದು EC ಚೇರ್ ಅಂತ ಇರುತ್ತೆ. ಅಲ್ಲಿ 2 ಜನಕ್ಕೆ ಮಾತ್ರ ಕೂತ್ಕೊಳ್ಳೋಕೆ ಆಗೋದು ಒಂದು ಸೈಡ್. ಅದರ ಸೀಟು ಫುಲ್ ರೊಟೇಟ್ ಮಾಡ್ಲಿಕ್ಕೆ ಆಗ್ತದೆ. ಫಸ್ಟ್ ಟೈಮ್ ವಂದೇ ಭಾರತ್ ಸೀನರೀಸ್ ಎಲ್ಲ ಸಖತ್ತಾಗ್ತದೆ ನೋಡ್ಲಿಕ್ಕೆ. ಸೂಪರ್ ನೋಡಿ, ಕಾಲಿಡಕ್ಕೆಲ್ಲ ಕೊಟ್ಟಿದ್ದಾರೆ, ಒಂಥರ ಕಂಫರ್ಟ್ ಇದೆ. ಸೊ ಇದೆಲ್ಲ ಇರೋದ್ರಿಂದ ಇದು ಟ್ರೈನ್ ಅನಿಸ್ತಾ ಫ್ಲೈಟ್ ಅಂತ ಫೀಲ್ ಆಗ್ತಿದೆ. ಫುಡ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಕೂಡ ನಾವು ಬುಕ್ ಮಾಡ್ಬೋದು. ಪ್ರತಿ ಸೀಟಲ್ಲೂ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿದೆ ಇವಾಗ, ಎಲ್ಲಿದೆ ಅಂತ ನೋಡ್ಬೇಕು. ಇವಾಗ ಕಾಣಿಸ್ತಾ ಇಲ್ಲ. ಪ್ರತಿ ಸೀಟಿಗೂ ಚಾರ್ಜಿಂಗ್ ಪಾಯಿಂಟ್ ಇದೆ. ಒಳ್ಳೇದಲ್ವಾ ಇದು? ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ವಾಶ್ರೂಮ್ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ. ಬನ್ನಿ ವಾಶ್ರೂಮ್ ಹೇಗಿರುತ್ತೆ ಅಂತ ನೋಡೋಣ. ಇವನ್ ಹೋಗಬೇಕು ಅಂತ ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗುತ್ತೆ. ಆ ಕಡೆ ಒಂದು, ಈ ಕಡೆ ಒಂದು, 2 ವಾಶ್ರೂಮ್ ಇದೆ. ವಾಶ್ರೂಮ್ ಅಲ್ಲಿ ಸೋಪ್ ಲಿಕ್ವಿಡ್ ಇತ್ತು, ಹಾಗೆ ಹ್ಯಾಂಡ್ ಡ್ರೈಯರ್ ಇತ್ತು. ಈ ಕಡೆ ಇಂಡಿಯನ್ ಟಾಯ್ಲೆಟ್ ಇದೆ. ಬಹುಶಃ ಆ ಕಡೆ ವೆಸ್ಟರ್ನ್ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಫುಲ್ ಹುಷಾರಾಗಿರ್ಬೇಕು, ಫುಲ್ ಶೇಕಿಂಗು. ನಿಂತ್ಕೊಂಡ್ರೆ ಮಾತ್ರ ಮಾಮೂಲಿ ಟ್ರೈನ್ಗಿಂತ ಸ್ವಲ್ಪ ಜಾಸ್ತಿ ಶೇಕ್ ಆಗುತ್ತೆ ಅನ್ಸುತ್ತೆ, ಬಿದ್ದಾಗುತ್ತೆ ಫೀಲು. ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರಲಿಲ್ಲ, ಅಲ್ಲೇ ಆರ್ಡ್ರ್ ಮಾಡಿದ್ವಿ. ಬರೀ ಬಿಸಿನೀರು ಕೊಡ್ತಾರೆ. ಹಾಲುಡಿ ಮತ್ತು ಕಾಫಿ ಪೌಡರ್ ಮಿಕ್ಸ್ ಇರುತ್ತೆ ಅನಿಸುತ್ತೆ ಒಂದೇ ಕವರಲ್ಲಿ. ಸೊ ನೀರಿಗೆ ಹಾಕಿದರೆ ಕಾಫಿ ರೆಡಿ. ನೋಡುವ ಕಾಫಿ ಬಿಸಿ ಜಾಸ್ತಿ ಇರೋದಿಲ್ಲ, ನನಗೇನು ಅಷ್ಟೊಂದು ಇಷ್ಟ ಆಗಿದೆ. ಸೀನರಿ ಚಂದ ಬಂತು ಇವಾಗ. ಆ್ಯಕ್ಚುಲಿ ವಂದೇ ಭಾರತದಲ್ಲಿ ನಮ್ಮ ಮೈಂಡ್ ಅಂತ ಎಂಗೇಜ್ ಆಗಿರುತ್ತೆ. ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಟ್ರೈನ್ ಒಳಗೆ ವೈಫೈ ಸಿಗುತ್ತೆ, ಬಟ್ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಬೇಡಿ. ಬರೀ ವಂದೇ ಭಾರತ್ ಇದು ಸೈಟ್ ಮಾತ್ರ ನೋಡಲಿಕ್ಕೆ, ಬೇರೇನು ಆಕ್ಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಯ್ತಾ? ಇಲ್ಲಿ ಒಂದು ಬಟ್ಟೆ ತರ ಇರ್ತದಲ್ಲ ಇಲ್ಲಿ, ಅದನ್ನ ಸೊ ಊಟನ ಸರ್ವ್ ಮಾಡ್ತಾಯಿದ್ರು. ನಾವು ಬುಕ್ ಮಾಡಿರಲಿಲ್ಲ ಫುಡ್ಡು, ಸೊ ಹಾಗಾಗಿ ಉಡುಪಿ ಬಂತು, ವೆಯ್ಟ್ ಮಾಡ್ತಿದ್ದೇವೆ ಇಳಿಲಿಕ್ಕೆ, ಮತ್ತೆ ರಶ್ ಆಗುತ್ತೆ ಅಂತ. ಸೊ ಇಲ್ಲೊಂದು ಡಿಸ್ಪ್ಲೇ ಆಗಿರ್ತಾರೆ, ಎಲ್ಲಿ ಊರು ಬಂತು, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಅಂತ. ಇಲ್ಲಿ ನೋಡ್ಬೋದು ಟ್ರೈನ್ದು ಕಿಚನ್ ಹೇಗಿದೆ ಅಂತ. ಫುಲ್ ಕ್ಲೀನ್ ಸೆಟಪ್ ಇದೆ ಕಿಚನ್ದು ಮಾತ್ರ. ಸಂತೋಷಿಗೆ ಮಾತ್ರ ಫುಲ್ ಟೈಮ್ ಪಾಸ್, ಯಾಕಂದರೆ ಅವರ ಕೊಲೀಗ್ಸ್ ಎಲ್ಲ ಇದೇ ಟ್ರೈನಲ್ಲಿದ್ದರು. ಎಲ್ಲರೂ ವೀಕ್ಲಿ ಮನೆಗೆ ಹೋಗ್ತಾರೆ. ಸೊ ಹಾಗೆ ರೈಲ್ವೆ ಸ್ಟೇಷನ್ ಇಳಿದು ಮನೆಗೆ ಹೋಗ್ಬೇಕಾದ್ರೆ ನೋಡಿ ಎಷ್ಟು ಜನ ರೈಲ್ವೆ ಸ್ಟೇಷನ್ ಸೈಡಲ್ಲಿ ಹೇಗೆ ಮಲ್ಕೊಂಡಿದ್ರು ಅಂತ ನೋಡೋಕೆ ಬೇಜಾರಾಗ್ತೈತೆ. ನಮಗಂತೂ ವಂದೇ ಭಾರತ್ ಸಖತ್ ಇಷ್ಟ ಆಯಿತು, ಚೂರು ಟಯರ್ಡೇ ಆಗಿಲ್ಲ. ಓಕೆ ಬಾಯ್.